ಪಾಂಡುರಂಗ, ನೀನೇನು ಚಿಂತೆ ಮಾಡಬೇಡ ಸರಿನಾ? ಕತ್ಲಾಗೋಯ್ತು ಅಂತ ಆತಂಕ ಪಡ್ಬೇಡ. ನಮಗೆ ಯಾವ್ದಾದ್ರೂ ಒಂದ್ ದಾರಿ ಸಿಗುತ್ತೆ. ಆದ್ರೆ ನಿನ್ನ ಒಬ್ಬಂಟಿಯಾಗಿ ಆಚೆ ಬಿಟ್ಟು ನಾನು ಒಳಗೆ ಹೋಗಲ್ಲ. ನನ್ನ ನಂಬು. ನಾನು ಹೇಳೋದನ್ನ ಗಮನ ಕೊಟ್ಟು ಕೇಳಿಸ್ಕೊ. ನಿನ್ನ ಪಾಂಡುರಂಗನಿಗೆ ನನ್ನ ಮನೇಲಿ ಜಾಗ ಇಲ್ಲ. ಆ ವಿಗ್ರಹದ ಜೊತೆನೆ ಒಳಗ್ ಬರ್ತೀನಿ ಅಂದ್ರೆ ಈ ಮನೆಯಲ್ಲಿ ನಿನಗೂ ಜಾಗ ಇಲ್ಲ. ಈ ಮನೇಲಿ ಇರೋರ್ಗೆಲ್ಲ 3 ಹೊತ್ತು ನಾನು ಅಡ್ಗೆ ಮಾಡಿ ಹಾಕ್ಬೇಕು. ನನ್ ಓರ್ಗಿತಿ ಮನೋರಮ ಮೈ ತುಂಬಾ ಒಡವೆ ಹಾಕೊಂಡು ಓಡಾಡ್ತಿರ್ತಾಳೆ. ನಾನ್ ಮಾತ್ರ ಅಡ್ಗೆ ಮನೆಗೆ ಸೀಮಿತ. ಅಮ್ಮ 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 ಅಮ್ಮ, ನಂಗೆ ತುಂಬಾ ಹಸುವಾಗ್ತಿದೆ, ಊಟ ಬಡಿಸು. ಹೋಗಿ ಈ ಮಾತನ್ನ ನಿಮ್ ದೊಡ್ಡಮ್ಮನ್ಗೆ ಹೇಳು. 24 ಗಂಟೆ ದೊಡ್ಡಮ್ಮ ದೊಡ್ಡಮ್ಮ ಅಂತ ಅವಳು ಸೆರಗ್ ಹಿಡ್ಕೊಂಡೇ ಇರ್ತೀಯಲ್ವಾ, ಹೋಗಿ ಅವಳಿಗೆ ಹೇಳು. ಆಗಲ್ಲ, ಮೊದ್ಲು ನಿನ್ನಂಗ್ ಊಟ ಹಾಕು. ಇಲ್ಲ ಅಂದ್ರೆ ನಾನು ಹೋಗಿ ದೊಡ್ಡಮ್ಮಂಗ್ ಹೇಳ್ತೀನಿ ನೀನು ದಿನ ಅವ್ರನ್ನ ಹೀಯಾಳಿಸ್ತೀಯ ಅಂತ. ಸರಿ, ಹೋಗಿ ಹೇಳು. ಹಾಗಾ? ಸರಿ ಇರು, ಹೇಳ್ತೀನಿ. ಒಂದ್ ನಿಮಿಷ ಇರೋ ವಿನಾಯಕ. ಈಗೇನಾಯ್ತು, ಹೆದರ್ಕೊಂಡ್ಯಾ? ಇರು, ಹೇಳ್ ಬರ್ತೀನಿ. ನನಗ್ ಅವ್ರಂದ್ರೆ ಭಯ ಇಲ್ಲ ಕಣೋ. ಆದ್ರೆ ಏನ್ ಮಾಡ್ಲಿ, ನಿಮ್ಮಪ್ಪ ಆಚೆ ಹೋಗಿ ಕೆಲ್ಸ ಮಾಡಲ್ಲ ಅಲ್ವಾ. ಅವ್ರ 4 ಕಾಸು ಸಂಪಾದನೆ ಮಾಡಿದ್ರೆ ನಾನು ಅವ್ರ ಮುಂದೆ ತಲೆ ಎತ್ಕೊಂಡ್ ತಿರ್ಗಾಡ್ತಿದ್ದೆ. ಅದೆಲ್ಲ ಆಮೇಲೆ, ಮೊದ್ಲು ನಂಗ್ ಊಟ ಹಾಕಮ್ಮ. ಅಲ್ವೋ, ನಿನ್ ಹೊಸ ಅತ್ತಿಗೆ ಸಕ್ಕು ಇನ್ನೂ ಆಚೆನೆ ನಿಂತಿದ್ದಾಳೆ. ನಾನ್ ಅಡ್ಗೆನ ಯಾವಾಗ್ಲೋ ಮಾಡ್ ಮುಗ್ಸಿದೀನಿ. ಹೋಗಿ ರಮಾ ದೊಡ್ಡಮ್ಮನ್ನ ಕೇಳು, ಊಟ ಬಡಿಸ್ಬೇಕೋ ಬೇಡ್ವೋ ಅಂತ. ಅವ್ರನ್ನ ಒಂದ್ ಮಾತ್ ಕೇಳ್ದೆ ನಾನು ಊಟ ಬಡಿಸಿದ್ರೆ ನನಗೆ ಶಿಕ್ಷೆ ಕೊಡ್ತಾರೆ. ಸರಿ ಸರಿ, ಕೇಳ್ಕೊಂಡ್ ಬರ್ತೀನಿ ಇರು. ನೀವೇ ಬಂದ್ರಾ? ನಾನು ವಿನುನ ನಿಮ್ ಹತ್ರನೇ ಕಳಿಸ್ದೆ. ಅದೇ ಅಡ್ಗೆ ಎಲ್ಲ ಪೂರ್ತಿ ಆಯ್ತು, ಊಟ ಬಡಿಸ್ಲಾ ಅಂತ ಕೇಳೋದಿಕ್ಕೆ. ಅದಕ್ಕಿಂತ ಮುಖ್ಯವಾದ ಕೆಲ್ಸ ಒಂದಿದೆ, ನೀನ್ ಬಾ. ನನ್ ಮಾತಿಗೆ ಬೆಲೆ ಕೊಡಲ್ಲ. ಅವಳು ಏನ್ ಹೇಳಿದ್ರು ನಾನು ಕೇಳ್ಬೇಕು. ಅದು ನಾನ್ ನಿಮ್ ಜೊತೆ ಮಾತಾಡ್ತಿದ್ನಲ್ವಾ, ಇದು ಕಹಿ ಚಾರಿ ಕೆಳಗಡೆ ಬಿದ್ದೋಯ್ತು. ವತ್ಸಲ, ಮದುವೆಲ್ ಹಾಕೊಳಕ್ಕೆ ನೀನು ಒಡವೆಗಳನ್ನ ಕೊಟ್ಟಿದ್ದೆ ಅಲ್ವಾ, ಅದನ್ನ ನನಗೆ ವಾಪಸ್ ಕೊಡು ಬಾ. ಒಡವೆನಾ? ನನ್ನ ಹತ್ರನೇ ಇರ್ಲಿ ಬಿಡಿ, 4 ದಿನ ಹಾಕೋತೀನಿ. ಈಗ ತಾನೇ ದಿಗು ಮದ್ವೆ ಆಗಿದೆ. ಮನೇಲಿ ಇನ್ನೂ ತುಂಬಾ ಕಾರ್ಯಕ್ರಮಗಳು ನಡೆಯುತ್ತೆ ಅಲ್ವಾ. ನೆಂಟ್ರು ಹೊಸ ದಂಪತಿಗಳನ್ನ ನೋಡಕ್ ಬರ್ತಾರೆ. ಅದು ಅಲ್ದೆ ಈ ಒಡವೆ ಎಲ್ಲ ನಂದೇ ಅಲ್ವಾ ಅಕ್ಕ. ಆಸೆಯಿಂದ 4 ದಿನ ಹಾಕೋತೀನಿ. ನೀನ್ ಒಡವೆ ಹಾಕೊಂಡ್ರೆ ನನಗ್ ಸಂತೋಷನೇ. ಆದ್ರೆ ನಿನ್ನ ಅಮಾಯಕತೆನ ಬಳಸ್ಕೊಂಡು ನಿನ್ನ ಗಂಡ ನಿನ್ನ ಒಡವೆಗಳನ್ನೆಲ್ಲ ತಗೊಂಡು ಹೋಗಿ ಜೂಜಾಟದಲ್ಲಿ ಹಾಳು ಮಾಡ್ತಾನೆ. ಒಂದನ್ನು ಕೂಡ ಉಳಿಸೋದಿಲ್ಲ. ಅದಕ್ಕೆ ಒಡವೆಗಳನ್ನ ವಾಪಸ್ ಕೊಡು ಅಂತ ಕೇಳ್ತಿದ್ದೀನಿ. ಬಾ. ಸರಿ ಅಕ್ಕ, ಬರ್ತೀನಿ. ಒಡವೆಗಳನ್ನೆಲ್ಲ ಸರಿಯಾಗಿಡು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮನೋರಮ ಅತ್ಗೆ ನಮ್ ತಲೆ ತಿನ್ಬಿಡ್ತಾಳೆ. ಎಲ್ಲ ಸರಿಯಾಗೇ ಇದೆ ಅಲ್ವಾ? ನಿಮಗೆ ಇಲ್ಲೇನ್ ಕೆಲ್ಸ ಹೇಳಿ? ಏನು ಇಲ್ವೇ, ನಿನಗ್ ಸಹಾಯ ಮಾಡೋಣ ಅಂತ ಬಂದೆ. ಒಡವೆಗಳ ಲೆಕ್ಕ ಸರಿಯಾಗಿದೆಯೋ ಇಲ್ವೋ ಅಂತ. ಅಲ್ಲಿ ನೋಡು, ಏನೋ ಬಿಟ್ಟಿದೀಯ ಅನ್ಸುತ್ತೆ. ನೋಡು, ಒಡವೆಗಳನ್ನೆಲ್ಲ ಒಂದ್ ಸಾಲಲ್ಲಿ ಸರಿಯಾಗಿ ಜೋಡಿಸಿಡು. ಆಯ್ತು ಅಕ್ಕ, ಎಲ್ಲ ಒಡವೆ ಇಲ್ಲೇ ಇಟ್ಟಿದ್ದೀನಿ, ತಗೊಂಡ್ ಹೋಗಿ ಎತ್ತಿಡಿ ಅಕ್ಕ. ಅದೇನಂದ್ರೆ ಎಲ್ಲ ಸರಿಯಾಗಿದೆಯೋ ಇಲ್ವೋ ಅಂತ ಈಗ್ಲೇ ಒಂದ್ಸಲ ನೋಡ್ಕೊಳ್ಳಿ. ಜೈ ನಾಗೋಜಿ ಬಾಬಾ. ಏನ್ ಮೈದ್ನ ಅವ್ರೆ, ಮುಖ್ಯವಾದ ಕೆಲ್ಸ ಇದೆಯಾ? ಅಯ್ಯೋ ಇಲ್ಲ ಅದ್ಕೆ, ಶಾಲ್ ತಗೊಳಕ್ ಹೋಗ್ತಾ ಇದ್ದೀನಿ. ಆಚೆ ಹೋಗ್ತಿದ್ದೀನಿ, ಚಳಿಗಾಳಿ ಅಲ್ವಾ, ಅದಕ್ಕೆ ಹೊತ್ಕೊಳಕ್ಕೆ. ಹೋಗಿ, ಆದ್ರೆ ಆಚೆ ಹೋಗೋ ಮುಂಚೆ ನಿಮ್ ಹತ್ರ ಇರೋ ಚಿನ್ನದ ಓಲೆನ ಕೊಟ್ಟು ಹೋಗಿ. ಚಿನ್ನದ ಓಲೆನಾ? ನನ್ನ ಹತ್ರನಾ? ಚಿನ್ನದ ಓಲೆ ನನ್ನ ಹತ್ರ ಎಲ್ಲಿದೆ ಅದ್ಕೆ? ನನ್ನ ಹತ್ರ ಇಲ್ಲ. ಅವ್ರೆ, 2 ಕಿವಿ ಓಲೆಗಳನ್ನ ತಗೊಂಡ್ ಹೋದ್ರೆ ಮಾರೋದಕ್ ಸುಲಭ ಆಗತ್ತೆ. ಒಂದು ಇಲ್ಲಿದೆ, ಇನ್ನೊಂದು ನಿಮ್ ಹತ್ರ ಇದೆ. ನಿಮ್ ಹೆಂಡತಿ ತರ ನನ್ನ ದಡ್ಡಿ ಅಂತ ಅನ್ಕೊಂಡಿದೀರಾ? ಅದ್ಕೆ ನೀವೇನ್ ಮಾತಾಡ್ತಾ ಇದೀರಾ? ನೀವು ನನ್ನ ಕಳ್ಳ ಅಂತಿದ್ದೀರಾ? ಅಷ್ಟಕ್ಕೂ ನಾನೇ ಕಳ್ತನ ಮಾಡ್ತೀನಿ. ಸುಳ್ಳು ಹೇಳಬೇಡಿ, ಮರ್ಯಾದೆಯಿಂದ ಕೊಟ್ಬಿಡಿ. ಅಯ್ಯೋ, ಇಲ್ಲೇನೋ ಇದೆ. ಅರೆ ನೋಡಿ ಇಲ್ಲಿ, ಏನಿದು? ಇಷ್ಟು ಬೇಜವಾಬ್ದಾರಿ ಇದ್ರೆ ಹೇಗೆ ವತ್ಸಲ? ನಿನ್ ಕೈಯಿಂದನೇ ಜಾರಿ ಕೆಳಗ್ ಬಿದ್ದಿರುತ್ತೆ, ಇಲ್ಲ ಅಂದ್ರೆ ಅದ್ಗೆ ಕೈಯಿಂದನೇ ಬಿದ್ದಿರುತ್ತೆ. ತಗೊಳ್ಳಿ, ನನ್ ಮೇಲೆ ಕಳ್ತನದ ಆರೋಪ ಹೊರಿಸಿದ್ರೆ ನಾನು ಸಾಯಿಸಲ್ಲ. ನಾನೇನು ಈ ಮನೆಗೆ ಹೊಸದಾಗಿ ಬಂದಿರೋ ಸೊಸೆ ಅಲ್ಲ. ನಿಮ್ಮ ವಿಷಯ ನನಗೆ ಚೆನ್ನಾಗಿ ಗೊತ್ತು.
ಏನ್ ಪುಟ ಆ ಏನು ಸೆಂಬು ಕಂದನ್ಗೆ ಹಸ್ವಾಗ್ತಿದ್ಯಾ? ಓ ಆ, ಹಸ್ವಾಗ್ತಿದ್ಯಾ? ದೊಡ್ಡಮ್ಮ ಎಲ್ಲಿದ್ದಾರೆ? ನನ್ಗೆ ವಿಪರೀತ ಹಸುವಾಗ್ತಿದೆ. ಇಲ್ ನೋಡು ವಿನಾಯಕರಾವ್, ಇವತ್ತು ಈ ಮನೇಲಿ ಊಟ ಹಾಕ್ತಾರೆ ಅಂತ ನಂಬಿಕೆ ನನಗಂತೂ ಇಲ್ಲಪ್ಪ. ಆದ್ರೆ ಯಾಕೆ? ಅರೆ ಯಾಕಂದ್ರೆ ಮನೇಲಿ ವಾತಾವರಣ ತುಂಬಾ ಬಿಸಿಯಾಗಿದೆ. ಏನ್ ಕಂದ, ಬಿಸಿಯಾಗಿದೆ ಅಲ್ವಾ? ಅಂದ್ರೆ ಅರೆ ಇವತ್ತು ನಮ್ಮ ಮನೆಗೆ ಹೊಸ ಸೊಸೆ ಬಂದಿದ್ದಾಳಲ್ವಾ, ಆದ್ರೆ ಅವಳು ಇನ್ನೂ ಆಚೆನೆ ನಿಂತಿದ್ದಾಳೆ. ಅವಳು ಈ ಮನೆ ಸೊಸೆ ಆಗಿರೋದ್ರಿಂದ ಅವಳು ಈ ಮನೆ ಒಳಗ್ ಕಾಲಿಟ್ಟ ನಂತರನೇ ನಮ್ಮೆಲ್ರಿಗೂ ಮನೇಲಿರೋರು ಊಟ ಬಡಿಸ್ತಾರೆ. ಬೇಕಾಗಿಲ್ಲ. ಆ ಹಠಮಾರಿಗೋಸ್ಕರ ನಾವೆಲ್ಲರೂ ಉಪವಾಸ ಇರೋ ಅವಶ್ಯಕತೆ ಇಲ್ಲ. ಸ್ವಲ್ಪನಾದ್ರೂ ಬುದ್ಧಿ ಇದ್ದಿದ್ರೆ ಈ ತರ ಹುಚ್ಚಾಟಗಳನ್ನ ಮಾಡ್ತಾ ಇರ್ಲಿಲ್ಲ. ಹೋಗಿ ಎಲ್ರೂ ಊಟ ಮಾಡಿ. ವಿನು, ಹೋಗಿ ದಿಗುನ್ ಬರಕ್ ಹೇಳು. ಯಮುನಾ, ಎಲ್ರಿಗೂ ಬಡ್ಸು ಅಂತ ನಿಮ್ ಚಿಕ್ಕಮ್ಮನಿಗೆ ಹೇಳು. ಆಯ್ತು. ಹೋಗು. ನೋಡೋಕೆ ಚೋಟುದ್ದ ಇದೆಯಾ, ಆದ್ರೆ ಹಠ ಮಾತ್ರ ಬೆಟ್ಟದಷ್ಟಿದೆ. ನಿನಗೆ ಎಚ್ಚರಿಕೆ ಕೊಡ್ತಿದ್ದೀನಿ, ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ನೀನ್ ಅನ್ಕೊಂಡಿರೋದು ಇಲ್ಲಿ ನಡೆಯಲ್ಲ. ಆದ್ರೆ ಅಮ್ಮ, ಅತ್ತೆಯವ್ರೆ ಅಂತ ಕರಿಯಕ್ ಹೇಳಿದ್ದೆ. ಅತ್ತೆಯವ್ರೆ ಅಂತ ಕರಿ ಅಂತ ಎಷ್ಟ್ ಸಲ ಹೇಳಿದ್ದೀನಿ. ಇನ್ಯಾವತ್ತೂ ಅಮ್ಮ ಅಂತ ಕರಿಬೇಡ. ಅತ್ತೆಯವರು ತಾಯಿಗ್ ಸಮಾನ ಅಂತ ಇಲ್ಲಿಗ್ ಬರೋವಾಗ ಉಮಾ ಅಮ್ಮ ನನಗ್ ಹೇಳಿದ್ರು. ಸುಮ್ನೆ ನನಗೆ ಬುದ್ಧಿವಾದ ಹೇಳ್ಬೇಡ. ಅತ್ತೆಯವ್ರ ಮಾತನ್ನ ಮೀರ್ಬಾರ್ದು. ಇದನ್ನ ಕಲಿಸ್ಲಿಲ್ವಾ ನಿಮ್ಮಮ್ಮ ನಿನಗೆ? ಹಾಗನ್ಬೇಡಿ, ಕಲ್ಸಿದಾರೆ. ಅತ್ತೆಯವ್ರ ಮಾತು ಕೇಳ್ಬೇಕು ಅಂತ ಹೇಳಿದಾರೆ. ಅತ್ತೆ, ನಾನ್ ನೀವೇನ್ ಹೇಳಿದ್ರು ಮಾಡ್ತೀನಿ. ನಿಮ್ ಮಾತಿಗೆ ವಿರುದ್ಧವಾಗಿ ಮಾತಾಡಲ್ಲ. ದಯವಿಟ್ಟು. ಮತ್ತದೇ ಮಾತು. ನೀನ್ ನನ್ನ ಮಾತು ಕೇಳಿದ್ರೆ ನಿನ್ನ ಮನೆ ಒಳಗ್ ಬರಕ್ ಬಿಡ್ತೀನಿ. ಇದು ಕೊನೆ ಅವಕಾಶ. ಆ ಪಾಂಡುರಂಗನ ವಿಗ್ರಹನ ಆಚೆ ಬಿಸಾಕಿ ಅಳು ನಿಲ್ಸಿ ಮನೆ ಒಳಗ್ ಬಾ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಲ್ಲ. ಪಾಂಡುರಂಗ ನನ್ನ ಪ್ರಾಣ ಸ್ನೇಹಿತ. ನನಗ್ ಸರ್ವಸ್ವ ಪಾಂಡುರಂಗನೇ.